ಕೆಂಪೇಗೌಡರ ಸಾಧನೆ ಅಪಾರವಾಗಿದೆ. ಅವರು ಸರ್ವ ಜನಾಂಗದ ಶಾಂತಿಯ ದೊರೆಯಾಗಿದ್ರು. ಮತ್ತೆ ಅವರು ಯಾವ ಗಳಿಗೆನಲ್ಲಿ ಬೆಂಗಳೂರನ್ನ ಪ್ರಾರಂಭ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಬೆಂಗಳೂರು ಏರುಮುಖದಲ್ಲಿದೆ ವಿನ ಆಮೇಲೆ 22 ವರ್ಷದ ಒಬ್ಬ ಯುವಕ ಒಂದು ಜಗತ್ತೇ ತಿರುಗಿ ನೋಡುವಂತ ಒಂದು ನಗರ ಕಟ್ಟಿದ್ದಾರೆ ಅಂದ್ರೆ ನಮ್ಮ ಇವತ್ತಿನ ಯುವಕರು ಯಾರಿದ್ದಾರೆ ಇವ್ರಿಗೆಲ್ಲ ಅದೊಂದು ಮಾದರಿ. ಈಗ 2027ಕ್ಕೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿಯಾಗುತ್ತೆ. ನಮ್ಮ ದಕ್ಷಿಣ ಭಾರತೀಯರಿಗೆ ರಾಷ್ಟ್ರಪತಿ ಸ್ಥಾನವನ್ನ ಕೊಡಬೇಕು. ಬರೀ ಉತ್ತರ ಭಾರತೀಯರಿಗೆ ಕೊಟ್ಟರೆ ಅವರೊಬ್ಬರಿಂದ ಮಾತ್ರ ಒಂದು ಪಕ್ಷ ನಡೆಯಲ್ಲ. ಅದರಲ್ಲೂ ವಿಶೇಷವಾಗಿ ಒಂದು ಮಾನದಂಡ ಇದೆ, ರಾಷ್ಟ್ರಪತಿ ಹುದ್ದೆಯನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿ. ಕೆಂಪೇಗೌಡ ಜಯಂತಿಯ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ನಾಗಶೆಟ್ಟಿಹಳ್ಳಿಯಲ್ಲಿ ಅದ್ದೂರಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಾಹಿತಿಗಳು ತಲಕಾಡು ಚಿಕ್ಕರಂಗೇಗೌಡರು ಕೂಡ ಬಂದಿದ್ರು. ಅಂದ್ರೆ ಕೆಂಪೇಗೌಡರ ಇತಿಹಾಸದ ಬಗ್ಗೆ ಮಾತನಾಡಿದ್ರು. ಈಗ ಕರ್ನಾಟಕ ಟಿವಿಯೊಂದಿಗೆ ಸ್ವತಃ ಸಾಹಿತಿಗಳು ಚಿಕ್ಕರಂಗೇಗೌಡರು ಇದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ಒಂದಷ್ಟು ಅಂದ್ರೆ ಕೆಂಪೇಗೌಡರ ನಡೆದು ಬಂದ ಹಾದಿಯ ಬಗ್ಗೆ ಒಂದಷ್ಟು ಮಾತನಾಡಿದ್ರಿ, ಏನ್ ಹೇಳಿಕೆ ಬಯಸ್ತೀರಾ? ಇದು ಕೆಂಪೇಗೌಡರ 516ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಸೊಗಸಾಗಿ ಆಯೋಜನೆ ಮಾಡಿದ್ದಾರೆ. ಒಂದು ವಿಶೇಷ ಏನಂದ್ರೆ ಬೇರೆ ಕಡೆ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದ್ರೆ ಕೆಂಪೇಗೌಡರ ಬಗ್ಗೆ ಮಾತಾಡಕ್ಕೆ ಯಾರನ್ನೂ ಕರೆಯಲ್ಲ. ಆದ್ರೆ ಇಲ್ಲಿ ವಿಶೇಷವಾಗಿ ಸ್ವಾಮೀಜಿಗಳನ್ನ ಕರೆದು ಮತ್ತೆ ಕೆಂಪೇಗೌಡರ ಸಾಧನೆಗಳ ಬಗ್ಗೆ ನಾಡಿನ ಜನರಿಗೆ ಹೇಳೋದಕ್ಕೊಂದು ಅವಕಾಶವನ್ನ ಮಾಡಿಕೊಟ್ರು. ಕೆಂಪೇಗೌಡರ ಸಾಧನೆ ಅಪಾರವಾಗಿದೆ. ಅವರು ಸರ್ವ ಜನಾಂಗದ ಶಾಂತಿಯ ದೊರೆಯಾಗಿದ್ರು. ಎಲ್ಲಾ ಜಾತಿಯವರಿಗೂ ಆಶ್ರಯವನ್ನ ಕೊಟ್ಟಿದ್ರು. ಮತ್ತೆ ಅವ್ರು ಯಾವ ಗಳಿಗೆನಲ್ಲಿ ಬೆಂಗಳೂರನ್ನ ಪ್ರಾರಂಭ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಬೆಂಗಳೂರು ಏರುಮುಖದಲ್ಲಿದೆ ವಿನ ಆಮೇಲೆ ಇದನ್ನ ನಂಬಿ ಬಂದಂತವ್ರು ಎಲ್ಲರೂ ಕೂಡ ಏಳಿಗೆಯನ್ನ ಕಂಡಿದ್ದಾರೆ. ಎಲ್ಲಾ ರೀತಿಯ ಸೌಲಭ್ಯಗಳು ಸಿಕ್ಕಿದೆ. ಹೀಗಾಗಿ ಇದೊಂದು ವಿಶೇಷವಾದಂತ ಇಡೀ ಪ್ರಪಂಚದಲ್ಲಿ ಇರುವಂತ ವಿಶೇಷವಾದಂತ ಒಂದು ನಗರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್ ಸರ್, ಇನ್ನ 2027ಕ್ಕೆ ಸಿಹಿ ಸುದ್ದಿ ಅಂತ ಹೇಳಿದ್ರಿ. ಅಂದ್ರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಕನ್ನಡದವರೇ ಆಗ್ಬೇಕು ಅನ್ನೋದು ಹೇಳಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಈಗ 2027ಕ್ಕೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿಯಾಗುತ್ತೆ. ಕಾಕತಾಳೀಯನೇನೋ ಗೊತ್ತಿಲ್ಲ, ಈಗಿರುವಂತ ಇಬ್ರು ಕೂಡ ಉತ್ತರ ಭಾರತೀಯರು. ನಮ್ಮ ದಕ್ಷಿಣ ಭಾರತೀಯರಿಗೆ 2ರಲ್ಲಿ 1 ಹುದ್ದೆನ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ರಾಷ್ಟ್ರಪತಿ ಸ್ಥಾನವನ್ನ ಕೊಡಬೇಕು. ಅದರಲ್ಲಿ ನಾನು ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅಂದ್ರೂ ಕೂಡ ಆಡಳಿತ ಪಕ್ಷ ಬಿಜೆಪಿ ಆಗಿರೋದ್ರಿಂದ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಕೂಡ ತಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ಒತ್ತಡವನ್ನ ತಂದು ರಾಷ್ಟ್ರಪತಿ ಸ್ಥಾನವನ್ನ ತಮ್ಮ ಪಕ್ಷದ ನಾಯಕರಿಗೆ ಪಡ್ಕೊಂಡ್ಬಿಟ್ರೆ ನಾವು ಕನ್ನಡಿಗರು ಹೆಮ್ಮೆ ಪಡ್ತೀವಿ. ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೂ ಕೂಡ ಇಲ್ಲಿ ಒಳ್ಳೆ ಭವಿಷ್ಯ ಇರುತ್ತೆ. ಯಾಕೆಂದ್ರೆ ಇರುವಂತ ಹುದ್ದೆಗಳನ್ನ ನಮಗೂ ಹಂಚ್ಬೇಕು. ಬರೀ ಉತ್ತರ ಭಾರತೀಯರಿಗೆ ಕೊಟ್ಟರೆ ಅವರೊಬ್ಬರಿಂದ ಮಾತ್ರ ಒಂದು ಪಕ್ಷ ನಡೆಯಲ್ಲ, ದಕ್ಷಿಣ ಭಾರತೀಯರಿಂದ ನಡೆಯುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಮಾನದಂಡ ಇದೆ, ರಾಷ್ಟ್ರಪತಿ ಹುದ್ದೆಯನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿ. ಅವರೊಬ್ಬ ಪ್ರಾಮಾಣಿಕ ರಾಜಕಾರಣಿ ಆಗಿರ್ಬೇಕು, ಮಾಜಿ ಮುಖ್ಯಮಂತ್ರಿ ಆಗಿರ್ಬೇಕು, ಆಮೇಲೆ ಇನ್ನೂ ಸ್ವಲ್ಪ ರಾಜಕೀಯ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಹೆಚ್ಚಿನ ಜನಾಂಗದ ಬೆಂಬಲ ಇರಬೇಕು. ಆ ಎಲ್ಲವೂ ಇರುವಂತವ್ರು ಬಿಜೆಪಿನಲ್ಲಿ ಇದ್ದಾರೆ. ಹೀಗಾಗಿ ಬಿಜೆಪಿಯ ಯಾವುದೇ ನಾಯಕರಿಗೆ ಅವರು ಕೊಡೋದು ಅವ್ರ ಪಕ್ಷದವರು. ಈಗ ಯಾರಿಗೆ ಕೊಟ್ಟರು ಅವ್ರು ನಮ್ಮವರೇ ಆಗಿರೋದ್ರಿಂದ, ಕರ್ನಾಟಕದವರೇ ಆಗಿರೋದ್ರಿಂದ, ಕನ್ನಡಿಗರೇ ಆಗಿರೋದ್ರಿಂದ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಸಮಯ ಕೂಡಿ ಬಂತು ಅಂದ್ರೆ ನಾನು ಕೂಡ ಈ ವಿಷಯಕ್ಕೆ ಕರ್ನಾಟಕಕ್ಕೆ ಒಳಿತಾಗುತ್ತೆ ಅನ್ನೋದಾದ್ರೆ ಬಿಜೆಪಿಯ ಕಾರ್ಯಕರ್ತರ ಜೊತೆ ನಾನು ಬೀದಿಗಿಳಿದೇನು ಹೋರಾಟ ಮಾಡ್ಬೇಕಾಗಿಲ್ಲ, ಒತ್ತಡ ತರೋದು. ನಾನು ಕೂಡ ಅವ್ರ ಜೊತೆ ಸೇರಿ ವೇದಿಕೆಗಳಲ್ಲಿ ಇದರಿಂದ ಏನ್ ಲಾಭ ಆಗುತ್ತೆ, ಅವ್ರ ಪಕ್ಷಕ್ಕೆ ಏನ್ ಲಾಭ ಆಗುತ್ತೆ, ನಾಡಿಗೆ ಏನು ಒಳ್ಳೇದಾಗುತ್ತೆ ಎಲ್ಲವನ್ನ ವಿವರಿಸಿ ಹೇಳ್ಬೇಕು. ಹೀಗಾಗಿ ಎಲ್ಲ ಒಟ್ಟಿಗೆ ಸೇರಿ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷ ಇರ್ಬೋದು, ಅದರ ಚುನಾವಣೆ ಆದ್ಮೇಲೆ ನಾವೆಲ್ಲರೂ ಕೂಡ ಒಂದೇನೆ ಆ ಹುದ್ದೆಯನ್ನ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕರ್ನಾಟಕಕ್ಕೆ ತರಲೇಬೇಕು. ಮತ್ತೆ ಬಿಜೆಪಿ ಕಾರ್ಯಕರ್ತರಿಗೆ ಇದೊಂದು ದೊಡ್ಡ ಗೌರವ ಆಗುತ್ತೆ. ಈ ಗೌರವವನ್ನು ಅವ್ರು ಪಡ್ಕೋಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಆ ರಾಷ್ಟ್ರಪತಿ ಹುದ್ದೆಯನ್ನ ನಿಭಾವಣೆ ಮಾಡುವಂತ ಶಕ್ತಿ ಇರುವಂತವ್ರು, ಆ ಜ್ಞಾನ ಇರುವಂತವ್ರು, ಮತ್ತೆ ಆ ಬೆಂಬಲ ತರುವಂತವ್ರು ಇದ್ದಾರೆ. ಅವರನ್ನ ಹುಡುಕಿ ಆ ಪಕ್ಷ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕೆಂಪೇಗೌಡರು ನಡೆದು ಬಂದಂತಹ ಹಾದಿಯ ಬಗ್ಗೆ, ಅವರ ಒಂದು ಸಾಹಸದ ಬಗ್ಗೆ ಯುವಕರಿಗೆ ಏನ್ ಹೇಳ್ತೀವಿ, ಕಿವಿ ಮಾತು ಏನ್ ಹೇಳ್ತೀರಾ? ಅಂದ್ರೆ ಈ ಒಂದು ಉಳಿಸ್ಕೊಂಡ್ ಬರುವಂತಹ ನಿಟ್ಟಿನಲ್ಲಿ ಅವರ ಕಥೆಗಳಾಗಿರ್ಬೋದು, ಅವ್ರ ನಿದರ್ಶನಗಳನ್ನ ಮೈಗೂಡಿಸ್ಕೊಳ್ಳೋ ಬಗ್ಗೆ ಯುವಕರಿಗೆ ನೀವು ಏನ್ ಕಿವಿ ಮಾತು ಹೇಳ್ತೀರಾ ಅಂತ? ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದು 1532. ಆಗ ಅವ್ರಿಗೆ ಬರೀ 22 ವರ್ಷ. 22 ವರ್ಷದ ಒಬ್ಬ ಯುವಕ ಒಂದು ಜಗತ್ತೇ ತಿರುಗಿ ನೋಡುವಂತ ಒಂದು ನಗರ ಕಟ್ಟಿದ್ದಾರೆ ಅಂದ್ರೆ ನಮ್ಮ ಇವತ್ತಿನ ಯುವಕರು ಯಾರಿದ್ದಾರೆ, ಅವರು ರಿಯಲ್ ಎಸ್ಟೇಟ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಇವ್ರಿಗೆಲ್ಲ ಅದೊಂದು ಮಾದರಿ. ಹೀಗಾಗಿ ಅವರೆಲ್ಲರೂ ತಮ್ಮ ಈ ತಾಂತ್ರಿಕ ವಿದ್ಯಾರ್ಥಿಯ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು. ಅವ್ರು ಹೆಂಗ್ ಕಟ್ಟಿದ್ರು, ಮತ್ತೆ ಅವ್ರಿಗೆ ಸ್ವಂತ ನೀವು ಒಂದು ಕೋಟೆ ಕಟ್ಕೊಳ್ಳಿ ಅಂತ ಹೇಳಿ ವಿಜಯನಗರದ ಅರಸರು ಅನುಮತಿ ಕೊಟ್ಟಿದ್ರು. ಅವರು ಸ್ವಂತಕ್ಕೆ ಅದನ್ನ ಕಟ್ಕೊಂಡಿಲ್ಲ, ಎಲ್ಲ ಪ್ರಜೆಗಳಿಗೋಸ್ಕರ ಕಟ್ಟಿದ್ರು. ಅದು ಒಂದು ವಿಶೇಷ. ಹೀಗಾಗಿ ಯುವ ಜನಾಂಗ ಸರ್ವ ಜನಾಂಗವನ್ನ ಪ್ರೀತಿಸುವಂತ ಒಂದು ಗುಣವನ್ನ ಮೈಗೂಡಿಸ್ಕೋಬೇಕು. ಇದೇ ನಾಡಪ್ರಭು ಕೆಂಪೇಗೌಡರ ಜೀವನದ ಒಂದು ಸಂದೇಶ. ಧನ್ಯವಾದಗಳು. ಇದಿಷ್ಟು ಚಿಕ್ಕರಂಗೇಗೌಡರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.